ಎಲ್ಲರಿಗೂ ನಮಸ್ಕಾರ. ಈ ರೌಂಡಲ್ಲಿ ನರ್ಸಿಂಗು ಮತ್ತು ಬ್ಯಾಚುಲರ್ ಆಫ್ ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಈ ಎರಡರದ್ದು ಏನು ಕೋರ್ಸ್ಗಳಿಗೆ ಸರ್ಕಾರ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟು ಆದೇಶ ಕೊಟ್ಟಿರುವಂತಹ ಸಂದರ್ಭದಲ್ಲಿ 2 ಸುತ್ತುಗಳಿಗೆ ಮಾತ್ರ ಎಲ್ಲ ಸೀಟುಗಳಿಗೆ ನಾವು ಹಂಚಿಕೆ ಮಾಡ್ಬೋದು. 3ನೇ ಸುತ್ತಿನಲ್ಲಿ ಸರ್ಕಾರದ ಪಾಲಿನ ಏನು ಸೀಟ್ಗಳಿದ್ದಾವೆ, ಸರ್ಕಾರಿ ಕೋಟಾದ ಸೀಟ್ಗಳು ಏನಿದೆ ಅದನ್ನು ಮಾತ್ರ ಹಂಚಿಕೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಹಾಗಾಗಿ ನಾವು ನರ್ಸಿಂಗು ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿನಲ್ಲಿ ಈ ಸುತ್ತಿನಲ್ಲಿ ಸರ್ಕಾರಿ ಸೀಟ್ಗಳನ್ನು ಮಾತ್ರ ನಾವು ಅಲಾಟ್ಮೆಂಟಿಗೆ ಪರಿಗಣಿಸ್ತೀವಿ. ಕೆಲವರು ಖಾಸಗಿ ಕೋಟಾ ಸೀಟನ್ನು ಸೆಕೆಂಡ್ ರೌಂಡಲ್ಲಿ ತಾವು ಚಾಯ್ಸ್ 2 ಹಾಕಿ ಬಂದಿದ್ದೀರಾ, ತೊಂದರೆ ಇಲ್ಲ, ತಮ್ಮನ್ನು ಪರಿಗಣಿಸ್ತೀವಿ. ನಾವು ಈಗಾಗಲೇ ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟಿಗೆ ಬರೆದಿದ್ದೀವಿ. ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆ ಈ ರೀತಿ ಇರೋದ್ರಿಂದ 2ನೇ ರೌಂಡಲ್ಲೇ ಅವರಿಗೆ ಸೀಟ್ ಸಿಕ್ಕಿದೆ, ಅವರು ಅಪ್ಗ್ರೇಡೇಷನ್ನಿಗೆ ಬಂದಿದ್ದಾರೆ, ಅದನ್ನು ತಾವು ಪರಿಗಣಿಸಬೇಕು ಅಂತ ಬರೆದಿದ್ದೀವಿ. ಈ 2ಕ್ಕೆ ಸಂಬಂಧಪಟ್ಟಂತೆ ಅದು ತಮಗೆ ಹೇಳ್ತೀನಿ.